ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಹಗರಣಗಳಿಂದ ನಲುಗು ಹೋಗಿದೆ. ದೇಶದ ಸಮಸ್ಯೆಗಳನ್ನು, ರಾಜ್ಯದ ಜನರ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಅದಕ್ಕೆ ಸಾಧ್ಯವಾಗ್ತಾ ಇಲ್ಲ. ತನ್ನದೇ ಆದಂಥ ಬಲೆಯಲ್ಲಿ ಅದು ಸಿಲುಕಿಕೊಂಡು ಕಾಂಗ್ರೆಸ್ ಪಕ್ಷ ಸಾಯ್ತಾ ಇದೆ. ಈಗ ತಾವು ಹಗರಣ ಅಂತ ಹೇಳ್ತಿದ್ದೀರಲ್ಲ, ಈ ಹಗರಣವನ್ನು ಸ್ವಲ್ಪ ಇತಿಹಾಸದಿಂದ ನೋಡಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷ ಪ್ರಗತಿಪರವಾದ ತೀರ್ಮಾನಗಳ ಯಾವತ್ತು ನಾವು ತೆಗೆದುಕೊಂಡಿದ್ದೀವಿ ಆವಾಗಲೂ ಸಹ ಎಲ್ಲ ವಿರೋಧ ಪಕ್ಷದವರು, ಅದು ಜನಸಂಘ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಅಥವಾ ಜನತಾ ಪಾರ್ಟಿ, ಜನತಾದಳ, ಏನೇನೋ ದಳಗಳಿದೆ, ಅವೆಲ್ಲ ಒಂದಾಗಿ ಕಾಂಗ್ರೆಸ್ ವಿರೋಧ ಮಾಡುತ್ತೆ. ಅಂದ್ರೆ ತಾವು ಹೇಳಿದ್ದು ಈ ಡೀಸೆಲ್ ಬೆಲೆ ಏರಿಕೆ, ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಕಡಿಮೆ ಮಾಡೋದು, ಎಫ್ಡಿಐಗೆ ಅವಕಾಶ ಮಾಡಿಕೊಟ್ಟರು ಪ್ರಗತಿಪರ ಚಿಂತನೆ ಅಂತ ಬಂದೆ 69ರಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ಮತ್ತು ರಾಜಧನ ರದ್ದು ಮಾಡಿದಾಗ ಎಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿದ್ದರು. 75 ನಂತರ ಭೂ ಸುಧಾರಣೆ ಕಾನೂನು ತಂದಾಗ ಎಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇದ್ದರು. ತದನಂತರ ರಾಜೀವ್ ಗಾಂಧಿ ಅವರು ಬಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಮೂಲಕ ಕಂಪ್ಯೂಟರ್ ತಂದಾಗ ಇದೇ ಅಟಲ್ ಬಿಹಾರಿ ವಾಜಪೇಯಿರವರು ಡಬ್ಬ ಬರುತ್ತೆ, ಡಬ್ಬ ಬಂದು ನಿರುದ್ಯೋಗ ಉದ್ಭವ ಆಗುತ್ತೆ ಅಂತ ಹೇಳಿದ್ರು, ನಿರುದ್ಯೋಗಿಗಳು ಹೆಚ್ಚಾಗ್ತಾರೆ ಅಂತ ಹೇಳಿದ್ರು. ಪ್ರತಿ ಹಂತದಲ್ಲೂ 90ನೇ ಇಸ್ವಿನಲ್ಲಿ ಉದಾರೀಕರಣ ಮಾಡಿದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ನರಸಿಂಹರಾವ್ ವಿರುದ್ಧ ಇದೇ ಪಕ್ಷದವರು ಹೋರಾಟ ಮಾಡಿದ್ರು. ಯಾವುದೇ ಸಂದರ್ಭದಲ್ಲಿ ಪ್ರಗತಿಪರವಾದ ಚಿಂತನೆಗಳನ್ನು ನಾವು ಕಾರ್ಯಕ್ರಮಗಳನ್ನು ತಂದಾಗ ಇವರೆಲ್ಲ ವಿರೋಧ ಮಾಡ್ತಾರೆ. ತಾವು ಹೇಳಿದ್ರಿ ಡೀಸಲ್ಲು ಮತ್ತು ಗ್ಯಾಸು ಹೆಚ್ಚಿಗೆ ಮಾಡಿರ್ತಕ್ಕಂಥ ಪ್ರಗತಿಪರವಾದ ಚಿಂತನೆನ ಅಂತ ಹೇಳಿ, ನಮಗೂ ಸಹ ನೋವಾಗುತ್ತೆ. ಈ ಒಂದು ಕ್ರಮ ನಾವು ತೆಗೆದುಕೊಳ್ಬೇಕಾಗಿದೆಯಲ್ಲ ಅಂತ ಹೇಳಿ. ಆದರೆ ವಿಧಿ ಇಲ್ಲ. ಕೇಂದ್ರದಲ್ಲಿರ್ತಕ್ಕಂಥ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡಬೇಕಂದ್ರೆ ಕೆಲವು ಕಠೋರವಾದ, ಕಷ್ಟಕರವಾದ ನಿರ್ಣಯಗಳನ್ನು ನಾವು ತೆಗೆದುಕೊಂಡಾಗ ಅದು ಜನಗಳಿಗೆ ಆಕ್ರೋಶ ಬರ್ತಕ್ಕಂಥದ್ದು ಸಹಜ. ನಾನು ಕಾಲೇಜಲ್ಲಿದ್ದಾಗ ನಾನು ಸ್ಕೂಟರ್ ಓಡಿಸುವಾಗ 90 ಪೈಸೆ ಪೆಟ್ರೋಲ್ ಇತ್ತು, ಇವತ್ತು 90 ರೂಪಾಯಿ ಇದೆ. ಹೆಂಗಪ್ಪ 90 ರೂಪಾಯಿ ಕೊಡೋದು ಅಂತ ಹೇಳಿದ್ರೆ ಬದಲಾವಣೆಗಳಾಗ್ತಾ ಇದೆ. ಅಲ್ಲ ಹರಿಪ್ರಸಾದ್ ಅವರೇ, ಮತ್ತೆ ಲಕ್ಷಾಂತರ ಕೋಟಿಯ ಹಗರಣ ಹೊರಗೆ ಬರ್ತಾ ಇದೆ. ಆಳುವ ಪಕ್ಷದ ಎಲ್ಲ ತಾವು ಪ್ರತಿನಿಧಿಗಳು ಅನ್ನಿಸ್ಕೊಂಡವರು ಸವಲತ್ತುಗಳನ್ನು ಯಥೇಚ್ಛವಾಗಿ ಪಡ್ಕೋತಾ ಇದ್ದೀರಾ. ಆದರೆ ಸಾಮಾನ್ಯ ಜನರ ಮೇಲೆ ಅಷ್ಟೇ ಯಥೇಚ್ಛವಾಗಿ ಹೊರೆ ಹೊರಿಸ್ತಾ ಇದ್ದೀರಾ. ಎಲ್ಲ ಸಬ್ಸಿಡಿಗಳನ್ನು ಕಡಿತ ಮಾಡ್ತಾ ಇದ್ದೀರಿ. ತಾವೀಗ ಸಕ್ಕರೆ ಸಬ್ಸಿಡಿ ಕಡಿತ ಮಾಡೋದಕ್ಕೆ ಹೊರಟಿದ್ದೀರಿ. ಆನಂತರ ಗೊಬ್ಬರಕ್ಕೆ ಕೊಡ್ತಾ ಇದ್ದ ಸಬ್ಸಿಡಿ 2 ವರ್ಷಗಳಿಂದ ನಿಂತು ಹೋಗಿದೆ. ಈಗ ಡೀಸೆಲ್ ಬೆಲೆ ಏರಿಕೆ ಪದೇ ಆಗ್ತಾ ಇದೆ. LPGಯನ್ನು 12ರಿಂದ 6ಕ್ಕೆ ತಂದು ನಿಲ್ಲಿಸಿದ್ರಿ. ಅಂದರೆ ಸಾಮಾನ್ಯ ಜನರು, ಅಂದರೆ ಕಟ್ಟ ಕಡೆಯ ಮನುಷ್ಯನಿಗೆ ಏನು ತಲುಪಬೇಕಿತ್ತು ಅದನ್ನೆಲ್ಲ ಕಿತ್ಕೋತಾ ಇದ್ದೀರಿ ತಾವು. ಇದನ್ನ ಯಾವ ಉದಾರೀಕರಣ ಅಂತಿರ್ತಾವು ತಾವು? ಈ ಆರ್ಥಿಕ ಪ್ರಗತಿನ ಇದು ತಾವು ಹೇಳಿದ್ರಲ್ಲ, ಭ್ರಷ್ಟಾಚಾರ ಇವೆಲ್ಲವೂ ಹಗರಣದಲ್ಲಿ ನಾವು ಇದೆಲ್ಲ ಮಾಡ್ತಾಯಿದ್ವಿ ಅಂಥೇಳಿ. ಇದು ಕೆಲವು ರಾಜಕೀಯ ಪಕ್ಷಗಳು, ನಾನು ನೇರವಾಗಿ ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿಯವರು ಅವರ ಕೈಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅವರ ಜವಾಬ್ದಾರಿಯನ್ನು ಔಟ್ಸೋರ್ಸ್ ಮಾಡ್ತಾರೆ. ಹೇಗೆ ಔಟ್ಸೋರ್ಸ್ ಮಾಡ್ತಾರೆ? ಹೇಗೆ ಅಂತ ಹೇಳಿದ್ರೆ, ಮೊದಲು ಆ ಬಫೋರ್ಸ್ ಆದಾಗ TN ಚತುರ್ವೇದಿ ಮೇಲೆ ಔಟ್ಸೋರ್ಸ್ ಮಾಡಿದರು. ನೀನು ಮಾಡಪ್ಪ, ಆಮೇಲೆ ನಿನಗೆ ಏನೇನು ಮಾಡ್ತೀವಿ ಅಂತ ರಾಜಕೀಯವಾಗಿ ಏನೇನು ಮಾಡಿದ್ದಾರೆ. ಅದೇ ರೀತಿ ಕೂಡ ಈಗಲೂ ಸಹ ಈ ಹಗರಣಗಳೆಲ್ಲ ಇದೆ ನೋಡಿ, ಅದನ್ನು ಆ CAG ಮೇಲೆ ಔಟ್ಸೋರ್ಸ್ ಮಾಡಿ ಅದರಿಂದ ರಾಜಕೀಯ ಲಾಭ. ಸಾಂವಿಧಾನಿಕ ಸಂಸ್ಥೆ ಡಿಮಾರಲೈಸ್ ಮಾಡ್ತಾ ಇಲ್ಲ, ಅದನ್ನು ರಾಜಕೀಯವಾಗಿ ಉಪಯೋಗಿಸ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಈಗ CAG ಅವರು ಬಂದಾಗ ಕೇವಲ ಸೆಲೆಕ್ಟಿವ್ ಆಗಿ ಹೇಳೋಕ್ಕಾಗೋದಿಲ್ಲ. ಈಗ ಡಿಸ್ಇನ್ವೆಸ್ಟ್ಮೆಂಟ್ ಬಂತು. ಅರುಣ್ ಶೌರಿನ ಮುಂದೆ ಇಟ್ಕೊಂಡು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಇದೇ ಅಶೋಕ ಹೋಟ್ಲಲ್ಲಿ ಎಷ್ಟು ಲಾಸ್ ಆಗಿದೆ ಅನ್ನೋದು ಯಾರಿಗೂ ಗೊತ್ತು? 33 ಕೋಟಿ ರೂಪಾಯಿಗೆ ಮಾರ್ಕೊಂಡ್ರು ಅದನ್ನು. ಸೆಂಟೋರ್ ಹೋಟ್ಲಲ್ಲಿ ಅದನ್ನು 60 ಕೋಟಿಗೆ ಮಾಡಿ 3 ತಿಂಗಳಲ್ಲಿ ಅದನ್ನು 150 ಕೋಟಿಗೆ ಮಾಡೋದು, 3,000 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು. ಕೆಲವು ತೀರ್ಮಾನಗಳು ಅವರು ಸಹ ತೆಗೆದುಕೊಂಡಿರೋದು ನಾವು ನೋಡಿದಾಗ ನಾವು ರಾಜಕೀಯವಾಗಿ ಕೇಳಿ, ನಮ್ಮ ಪೊಲಿಟಿಕಲ್ ಅಜೆಂಡಾ ಏನು ಅಂದರೆ ಆಮ್ ಆದ್ಮಿ, ರೈತರು, ಕಾರ್ಮಿಕರು, ಯುವಕರು ಮತ್ತು ಮಹಿಳೆಯರು ಮತ್ತು ದುರ್ಬಲ ವರ್ಗದವರಿಗೆ ಸಹಾಯ ಮಾಡ್ತಾರೆ ಬಂದೆ. ಆದರೆ ಭಾರತೀಯ ಜನತಾ ಪಾರ್ಟಿಯವರ ಪೊಲಿಟಿಕಲ್ ಅಜೆಂಡಾ ಅವರು ಹುಟ್ಟಿದಾಗಿನಿಂದಲೂ ಸಹ ಆರ್ಟಿಕಲ್ 370, ರಾಮ ಮಂದಿರ ಮತ್ತು ಕಾಮನ್ ಸಿವಿಲ್ ಕೋಡ್ ಬಿಟ್ಟರೆ ಅವ್ರು ಯಾವತ್ತಾದರೂ ಈ ಒಂದು ಸಮುದಾಯದ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದಾರೆ ಅವರು? ಇಲ್ಲ. ಅವರು ಏನಾಗಿದೆ ಅಂದರೆ 2004ರಲ್ಲಿ ಸನ್ಮಾನ್ಯ ಲಾಲ್ ಕೃಷ್ಣ ಅದ್ವಾನಿ ಅವರು ಪ್ರಧಾನಮಂತ್ರಿ ಆಗೋಗ್ಬಿಟ್ಟಿದ್ರು, ಆಗಲಿಲ್ಲ. 2009ರಲ್ಲಿ ಭಾಳ ದೊಡ್ಡ ಕನಸು ಕಾಣ್ರು, ಆಗಲಿಲ್ಲ. 2010ರಿಂದನೂ ಸರ್ಕಾರ ಪಾರ್ಲಿಮೆಂಟನ್ನು ನಡ್ಸೋಕ್ಕೆ ಬಿಡ್ತಾ ಇಲ್ಲ. ಅಂದರೆ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ. ಇವರು ಪ್ರಜಾತಂತ್ರದ ವಿರೋಧವಾಗಿರ್ತಕ್ಕಂಥವ್ರು. ಇವರು ದೇ ಆರ್ ನೋನ್ ಫಾರ್ ಇಟ್. ಡೆಮಾಲಿಷನ್, ಡಿಸ್ರಪ್ಷನ್ಗೆ ದೇ ಆರ್ ನೋನ್ ಫಾರ್ ಇಟ್. ಆದ್ದರಿಂದ ಇವರಿಂದ ಜಾಸ್ತಿ ನೀವು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲ, ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. FDI ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಈ ಬೆಲೆ ಏರಿಕೆ ಬಗ್ಗೆ ಹೋರಾಟ. ನಾನು LPG ಇಡೀ ದೇಶದಲ್ಲಿ ಭಾರತ ಬಂದಾಗ ಎಷ್ಟು ಜನರ ಬೆಂಬಲ ಸಿಕ್ತು? ನಾನು LPG ಮತ್ತು ಡೀಸೆಲ್ ಬೆಲೆ ಏರಿಕೆ ಬಂದು ನಾನು ಒಪ್ತಾ ಇಲ್ಲ. ಅದು ನಮಗೂ ಸಹ ನೋವಾಗಿದೆ. ಆದರೆ ಅದು ಕಠೋರವಾದ ತೀರ್ಮಾನ ತೆಗೆದುಕೊಂಡಿದ್ದಾರೆ ಆರ್ಥಿಕ ಕ್ಷೇತ್ರದಲ್ಲಿ ಸುಧಾರಣೆ ತರಲಿಕ್ಕೋಸ್ಕರ. FDI ಇದೆ ನೋಡಿ,
ಇದರಿಂದ ಇದನ್ನು ನಾನು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀನಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. 16 ಕೋಟಿ ಜನ ಈಗ ಅದನ್ನ ಆಶ್ರಯಿಸಿದ್ದಾರೆ, 20 ಲಕ್ಷ ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇರಿ ಬಂದೆ ನಿಮಗೆ. ಈಗ ರೈತರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಕಾರಣ, ಈಗ ನೀವು ಕೋಲಾರದಲ್ಲಿ ಕೆಲವು ಜಾಗದಲ್ಲಿ ಟೊಮೊಟೊ ರಸ್ತೆಗೆ ಎಸಿತಾರೆ. ಯಾಕೆ? ಅದನ್ನು ಸ್ಟೋರೇಜ್ ಫೆಸಿಲಿಟಿ ಇಲ್ಲ, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇಲ್ಲ, ಅದನ್ನು ರೈತರಿಗೆ ತಕ್ಕನಾದ ಬೆಲೆ ಸಿಗ್ತಾ ಇಲ್ಲ, ಗ್ರಾಹಕನಿಗೆ ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇಲ್ಲ. ಇದು ಕಾರಣ ಇಲ್ಲ ಯಾರು. ಆದ್ದರಿಂದ ಈ ಏನು FDI ಮಾಡಿದ್ದೀವಿ ನೋಡಿ, ಅವನೊಂದು FDI ಬಂದಾಗ 550 ಕೋಟಿ ರೂಪಾಯಿ ತರ್ತಾನೆ. 550 ಕೋಟಿ ತಂದಾಗ 50 ಭಾಗದಷ್ಟು ಬಂಡವಾಳವನ್ನು ಗ್ರಾಮೀಣ ಪ್ರದೇಶದಲ್ಲಿ ಹೂಡ್ತಾನೆ. ಆಗ ಇದಕ್ಕೆ ಲಾಭ ಆಗೋದು ಯಾರಿಗೆ? ಅಲ್ಲ, ಈ ಹಿಂದೆನೂ ಕೂಡ ಎನ್ರಾನ್ ಕಂಪನಿ ಹಾಗೆ ಬಂತು, ಇಲ್ಲಿಂದಲೇ ಹಣ ಎತ್ತಿ ಎನ್ರಾನ್ ಬೇರೆ, ಎನ್ರಾನ್ ಬೇರೆ. ಬೆಂಗಳೂರು ನಗರದಲ್ಲಿ ಈಗ ನಿಮಗೆ ಬಿಗ್ ಬಜಾರ್ ಇದೆ, ರಿಲಯನ್ಸ್ ಇದೆ, ಫ್ರೆಶ್ ಇದೆ, ನಿಮಗೆ ಬಿರ್ಲಾಸ್ ಇದ್ದಾರೆ. ಈ ಯಾವ ಕಂಪನಿ ಇಲ್ಲ. ಈಗ ಆಲ್ರೆಡಿ ಔಟ್ಲೆಟ್, ರಿಟೇಲ್ ಔಟ್ಲೆಟ್ಸ್ ಭಾಳ ಇದೆ. ಈ FDI ಬಂದು ಏನು ಮಾಡುತ್ತೆ? ಈಗಾಗಲೇ ಇದೆ. ಈಗ ನೀವು ಗುಜರಾತ್ ಅಲ್ಲಿ ವಾಲ್ಮಾರ್ಟ್ ಇದೆ, ಮಧ್ಯಪ್ರದೇಶ್ ವಾಲ್ಮಾರ್ಟ್ ಇದೆ. ಈಗ ಯಾರಿಗೆ ಇಷ್ಟ ಇಲ್ಲ ನೋಡಿ, ಅವ್ರನ್ನ ವೆಲ್ಕಮ್ ಮಾಡೋದು ಬೇಕಾಗಿಲ್ಲ, ಸ್ವಾಗತ ಮಾಡೋದು ಬೇಕಾಗಿಲ್ಲ. ಯಾರು ಮಾಡಬೇಕು ಅಂತಾರೆ ನೋಡಿ, ಅವ್ರು ಮಾಡ್ಕೊಂಡು ಹೋಗಲಿ. ಅವ್ರೇನಾದರೂ ಮಾಡಿದಾಗ ಒಳ್ಳೇದಾದರೆ ಇವರು ಅನುಕರಣೆ ಮಾಡಲಿ. ಅದನ್ನು ನೀವು ಯಾರಿಗೂ ನಾವು ಫೋರ್ಸ್ ಮಾಡ್ತಾ ಇಲ್ವಲ್ಲ, ನೀವು ಇದನ್ನು ಓಪನ್ ಮಾಡಿ. ಅಲ್ಲ, 51% ಅವರಿಗೆ ಹೂಡಿಕೆಗೆ ಅವಕಾಶ ಕೊಟ್ಟು, ಮೊನಾಪಲಿ ಅವ್ರನ್ನ ಕೇಳಿಕೊಟ್ಟು ಇಡೀ ರಿಟೇಲ್ ಕ್ಷೇತ್ರವನ್ನು ತಾವು ಹೇಗೆ ನಮ್ಮ ದೇಶದ ರಿಟೇಲ್ ವ್ಯಾಪಾರಸ್ಥರಿಗೆ ಭರವಸೆ ಕೊಡ್ತಿರ್ತಾವು? ಈಗ ಅವ್ರಿಗೆ ಭಾಳಷ್ಟು ಕಂಡೀಷನ್ಸ್ ಹಾಕಿದ್ದೀವಿ. ಆಗ ನಾವಾದರೂ ಈಗ 51% ಕಂಡೀಷನ್ಸ್ ಹಾಕಿದ್ದೀವಿ. ಭಾರತೀಯ ಜನತಾ ಪಾರ್ಟಿಯವರು 2002ನೇ ಇಸ್ವಿನಲ್ಲಿ ಒಪ್ಕೊಂಡಾಗ 100ಕ್ಕೆ 100% ಬಿಟ್ಕೊಟ್ಬಿಟ್ಟಿದ್ರು. ಅವ್ರು ಏನು ಬೇಕಾದ್ರೂ ಮಾಡ್ಬೋದಿತ್ತು. ಅದು ನಗರ ಪ್ರದೇಶಗಳೇ ಮಾಡೋ ಥರ ಮಾಡಿದರು. ಆದರೆ ನಾವು ನಮ್ಮ ಕಂಡೀಷನ್ಸ್ ಎಲ್ಲ ನೋಡಿದಾಗ ಅದು ಪ್ರತಿಯೊಬ್ಬನಿಗೂ ಸಹ ಸಹಾಯ ಆಗುತ್ತೆ. ರೈಟ್ ಸರ್, ಹಾಗಾದರೆ FDIಯನ್ನು ತಾವು ಸ್ವಾಗತಿಸ್ತಾ ಇದ್ದೀರಿ? FDI ಸ್ವಾಗತ ಮಾಡ್ತೀನಿ. ಇದರಿಂದ ರೈತರಿಗೆ ಮತ್ತು ಗ್ರಾಹಕರಿಗೆ ಮತ್ತು ನಿರುದ್ಯೋಗಿಗಳಿಗೆ ಭಾಳಷ್ಟು ಒಳ್ಳೆಯ ವರದಾನವಾಗಿ ಬರುತ್ತಿದೆ. ಈಗಾಗಲೇ ಈ ನಿರ್ಧಾರದಿಂದಾಗಿ ತಮ್ಮ ಸರ್ಕಾರ ಪತನದ ಅಂಚಿಗೆ ಬಂದು ತಲುಪಿದೆ ಹರಿಪ್ರಸಾದ್ ಅವರೇ. ಅದನ್ನು ನಾನು ತಮಗೆ ಅದೇ ಹೇಳಿದ್ದು. ಭಾರತೀಯ ಜನತಾ ಪಾರ್ಟಿನಲ್ಲಿ ವಯೋವೃದ್ಧ ನಾಯಕರು ಆ ಮುಪ್ಪಿನಲ್ಲಿ ಹಗಲು ಕನಸು ಕಾಣ್ತಾ ಇದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ನೆಲ್ಲ ಓಡಿಸ್ಬಿಟ್ಟು ನಾನು ಪ್ರಧಾನಮಂತ್ರಿ ಆಗ್ಬೋದು ಅಂಥೇಳಿ. ಇದೇನು ಹೊಸದೇನಲ್ಲ ನಮಗೆ, ಅದು ಆಗದೇ ಇರತಕ್ಕಂಥದ್ದು. ಹಾಗಾದರೆ ಈ ಎಲ್ಲ ನಿರ್ಧಾರಗಳಿಗೂ ಕೂಡ ತಾವು ಬದ್ಧರಾಗಿದ್ದೀರಿ, FDIಯನ್ನು ಜಾರಿ ಮಾಡ್ತೀರಿ, ಸಬ್ಸಿಡಿ ಕಡಿತ ಹೀಗೆ ಮುಂದುವರಿಯುತ್ತೆ. ಹಾಗಾದರೆ ಇದು ಆರ್ಥಿಕ ಸುಧಾರಣೆಯ ನೀತಿ ಅಂತ ಇರ್ತಾವೆ. ಹರಿಪ್ರಸಾದ್ ಅವರೇ, ನಿಜ ಅಂತೀರಿ? ರೈಟ್ ಸರ್, ಥ್ಯಾಂಕ್ ಯು. ಸೀಮಿತ ಅವಧಿಯಲ್ಲಿ ನಮ್ಮ ಜೊತೆ ಅನೇಕ ವಿಚಾರ ಹಂಚಿಕೊಂಡ್ರಿ. ಇನ್ನೊಂದ್ಸಲ ಇನ್ನಷ್ಟು ವಿಸ್ತೃತವಾಗಿ ಮಾತಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನವರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.